ಲಕ್ಷ ಪಾವತಿಗೆ ಸಿದ್ಧಗಂಗಾ ಮಠಕ್ಕೆ ಕೊಟ್ಟಂತ ನೋಟಿಸ್. ಕೆಐಡಿಬಿ ನೋಟಿಸ್ಗೆ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನದ್ದು ಮಠದಿಂದಲೇ ಕಿತ್ಕೊಳ್ಳೋ ಸಂಸ್ಕೃತಿ. ಮಠಕ್ಕೆ ನೀಡಿದಂತ ನೋಟಿಸ್ ವಾಪಸ್ ಪಡೆದರು. ಸಿದ್ಧಗಂಗಾ ಮಠಕ್ಕೆ ಸರ್ಕಾರದಿಂದ ಅಪಮಾನ ಆಗಿದೆ. ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಹರಿಸಿದ್ದಾರೆ. ಮಠಕ್ಕೆ ನೀರು ಹರಿಸಿದಿರಿ ಅಂತ ಹೇಳ್ತಾ ಇದ್ದೀರಿ. ಏನೋ ಯೋಚಿಸದೆ ಮಠಕ್ಕೆ ನೋಟಿಸ್ ನೀಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದು ಯಾವ ಸೀಮೆದಪ್ಪ? ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಸಿದ್ಧಗಂಗಾ ಮಠಕ್ಕೆ ಕೆಐಡಿಬಿ ಕೊಟ್ಟಂತಹ ಈ ನೋಟಿಸ್ ಈಗ ರಾಜಕೀಯ ವಲಯದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಅಧಿಕಾರಿಗಳ ತಪ್ಪಿದ್ರೆ ಕ್ರಮ ಅಂತ ಸರ್ಕಾರದ ಮಟ್ಟದಲ್ಲಿ ಈಗ ಹೇಳಿಕೆಗಳು ಬರ್ತಾ ಇದೆ. ಆದ್ರೆ ಇಂಥದೊಂದು ಅಚಾತುರ್ಯ ಆಗಿದ್ದಾದ್ರೂ ಹೇಗೆ? 70 ಲಕ್ಷ ಬಿಲ್ ಪಾವತಿ ಮಾಡಿ ಅಂತ ನೋಟಿಸ್ ಕೊಡುವಾಗ ಇದ್ರ ಬಗ್ಗೆ ಯಾರು ಗಮನ ಕೊಡ್ಲಿಲ್ವಾ? ಶ್ವೇತಾ, ಏನೋ ಅಧಿಕಾರಿಗಳನ್ನ ನಾವು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೆ ಅವರು ಅಧಿಕಾರಿಗಳ ಒಂದು ರಿಪ್ಲೈ ಕೊಟ್ಟಿರೋದೇನು ಅಂತಂದ್ರೆ, ನಮ್ಗೆ ಮೇಲಿಂದ ನಿರ್ದೇಶನ ಇತ್ತು, ಹಾಗಾಗಿ ಕೊಟ್ವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಒಂದು. ಎರಡನೇದು, ಈಗ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ಧಗಂಗಾ ಮಠದಿಂದ ಕೂಡ ಆ ಒಂದು ಪತ್ರಕ್ಕೆ ರಿಪ್ಲೈಯನ್ನ ಕೊಟ್ಟಿರೋದನ್ನ ನಾವು ಕಾಣ್ಬೋದು. ರಿಪ್ಲೈಯಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡಿದರೆ, ಇದು ನಾವು ಮಠದ ನೀರನ್ನ ನಾವು ಬಳಕೆಯನ್ನ ನಾವು ಮಾಡಿಲ್ಲ, ಜೊತೆಗೆ ಇನ್ನ ಆ ಒಂದು ಜಲ ಶುದ್ಧೀಕರಣ ಘಟಕ ಏನಿದೆ ಆ ಒಂದು ಶುದ್ಧೀಕರಣ ಘಟಕದ ಇನ್ನೂ ಕೂಡ ಏನು ಕಾರ್ಯ ಸಂಪೂರ್ಣ ಆಗಿಲ್ಲ, ಅದರದ್ದು ಕಾಮಗಾರಿ ಸಂಪೂರ್ಣ ಆಗಿಲ್ಲ. ಇದಕ್ಕೆ ನಾವು ಈ ನೀರಿಗೆ ನಾವು ಬಳಸ್ಕೊಂಡಿಲ್ಲ, ಹಾಗಾಗಿ ಇದಕ್ಕೆ ನಾವು ಹಣವನ್ನ ಪಾವತಿಸಲಿಕ್ಕೆ ಬರೋದಿಲ್ಲ ಅನ್ನೋದು ಮಾತನ್ನ ಸ್ಪಷ್ಟವಾಗಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು 2 ಬಾರಿ ರಿಪ್ಲೈಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನು, ಕೆಐಡಿಬಿ ಅಧಿಕಾರಿಗಳು ಕೊಟ್ಟಂತಹ ಪತ್ರಗಳಿಗೆ ಇದು ರಿಪ್ಲೈ ಕೊಟ್ಟಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ನಮ್ಮ ಸುವರ್ಣ ಜೊತೆ ಮಾತಾಡಿ ಪ್ರತಿಕ್ರಿಯೆ ನೀಡಿರುವಂತದ್ದು. ಏನು, ಇದನ್ನ ನಾವು ಪರಿಶೀಲನೆ ಮಾಡ್ತೀವಿ, ಮತ್ತೆ ಏನು ಅಧಿಕಾರಿಗಳು ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿ ಪತ್ರವನ್ನ ಕೊಟ್ಟಿದ್ದಾರೆ, ಅದು ಪರಿಶೀಲಿಸಿ ವಾಪಸ್ ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನು ಮಾಡ್ತೀವಿ, ಮತ್ತೆ ಅದಕ್ಕೇನು ಸಂಬಂಧಪಟ್ಟಂತಹ ಏನು ಅಧಿಕಾರಿಗಳ ಜೊತೆ ಮಾಹಿತಿ ಎಲ್ಲ ತರ್ಸ್ಕೊತೀವಿ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಇದು ಸಾಕಷ್ಟು ಚರ್ಚೆಯನ್ನ ಊಟ ಹಾಕಿರುವಂತದ್ದು. ಮತ್ತೆ ನಾವು ನೋಡಿದ್ವಿ, ಸಿಟಿ ರವಿ ಆಗಿರ್ಬೋದು, ಮತ್ತೆ ಗೃಹ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ರಿಪ್ಲೈನ ಕೊಟ್ಟಿದ್ದಾರೆ. ಅಂದ್ರೆ ಮಠದ ಒಂದು ಸಾಮಾಜಿಕ ಕಾರ್ಯ ಇರುವಂತದ್ದು, ಮಠ ಸಮಾಜಕ್ಕೆ ಸಾಕಷ್ಟು ರೀತಿಯಂತ ಕೊಡುಗೆಯನ್ನು ನೀಡಿರುವಂತದ್ದು. ಹಾಗಾಗಿ ಇಂತಹ ಒಂದು ಕೊಡುಗೆ ನೀಡ್ತಿರುವಂತ ಮಠಕ್ಕೆ ಎಲ್ಲರೂ ಕೂಡ ಏನು ಅದಕ್ಕೆ ಸಹಾಯ ಹಸ್ತವನ್ನ ಜೋಡಿಸ್ಬೇಕು, ಅದಕ್ಕೆ ಹೆಗಲು ಕೊಡಬೇಕು ಒಂದು ಮಠದ ಕೆಲಸಕ್ಕೆ. ಆದ್ರೆ ಈ ರೀತಿಯಾಗಿ ಕೊಟ್ಟಿರೋದು ಸರಿಯಲ್ಲ ಅನ್ನೋದು ಭಕ್ತರ ಒಂದು ಮಾತಾಗಿರುವಂತದ್ದು. ಶ್ವೇತಾ, ಓಕೆ, ಈಗ 70 ಲಕ್ಷ ಬಿಲ್ ಪಾವತಿ ಮಾಡಿ ಅನ್ನೋ ಸೂಚನೆ ಏನ್ ಬಂದಿದೆ, ಮಠಕ್ಕೆ ಇದಕ್ಕೆ ಯಾವ ರೀತಿಯಾದಂತಹ ರಿಯಾಕ್ಷನ್ ಮಠದಿಂದ ಬಂದಿದೆ? ಈಗ ಮಠದಿಂದ ಒಂದು ಪತ್ರ ಸರ್ಕಾರಕ್ಕೂ ಕೂಡ ಹೋಗ್ತಾ ಇದೆ. ಏನು ಮಠದ ಸಿದ್ಧಲಿಂಗ ಶ್ರೀಗಳು ಹೇಳಿರುವಂತದ್ದು, ಇದು ನಾವು ಬಳಸ್ಕೊಂಡೇ ಇಲ್ಲ, ನೀರು ಕಂಪ್ಲೀಟ್ ಆಗಿ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಬಳಸಿಲ್ಲ, ಹಾಗಾಗಿ ಇದಕ್ಕೆ ನಾವು ಬಿಲ್ ವಾಪಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇದು ಸಿದ್ಧಗಂಗಾ ಮಠ ಸುತ್ತಮುತ್ತಲೇ ಇರುವಂತಹ ಎಲ್ಲಾ ಹಳ್ಳಿಗಳಿಗೆ ಕುಡಿಯುವ ನೀರಿಗೋಸ್ಕರವಾಗಿ ಮಾಡಿರುವಂತಹ ಯೋಜನೆ ಆಗಿರುವಂತದ್ದು. ಇದಕ್ಕೆ ಬೇಕಾದಂತಹ ವೆಚ್ಚವನ್ನ ಬಜೆಟ್ ನಲ್ಲೇ ಸರ್ಕಾರವೇ ಭರಿಸಬೇಕು. ಇದು ಸಿದ್ಧಗಂಗಾ ಮಠದಿಂದ ಭರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ನೀರು ಬಳಸಿಲ್ಲ ಒಂದು ಮಾತನ್ನ ಸ್ಪಷ್ಟವಾಗಿ ಸಿದ್ಧಲಿಂಗ ಸ್ವಾಮೀಜಿಯವರು ಏನೋ ಅವರು ಕೆಡಿಬಿ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ಗೆ 2 ಬಾರಿ ರಿಪ್ಲೈಯನ್ನ ಕೊಟ್ಟಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕೆಐಡಿಬಿ ಮಠಕ್ಕೆ ಕೊಟ್ಟಂತಹ ಶಾಕ್ ಇದು. 70 ಲಕ್ಷ ಬಿಲ್ ಅನ್ನ ಪಾವತಿ ಮಾಡಬೇಕು ಅಂತ ನೋಟಿಸ್ ಕೊಟ್ಟಾಗಿದೆ. ಮಠಕ್ಕೂ ಕೂಡ ಈ ನೋಟಿಸ್ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು. ಈಗ ಇದು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಸರ್ಕಾರದ ಈ ನಡೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಸಚಿವ ಎಂ ಬಿ ಪಾಟೀಲ್ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ವಾಪಸ್ ಪಡೆಯಲಾಗತ್ತೆ, ಯಾವ ಅಧಿಕಾರಿಯ ತಪ್ಪಿದೆಯೋ ಇದರಲ್ಲಿ ಅವರ ವಿರುದ್ಧ ಕ್ರಮ ಆಗತ್ತೆ ಅಂತ ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟರು. ಇದನ್ನ ಪರಿಶೀಲನೆ ನಡೆಸ್ತೀವಿ ಅಂತ. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.